ಬೈಯೋದೇನೋ ಬೈತಾ ಇರ್ತಾರೆ, ಶನಿ ಶನಿ ಅಂತ. ಹೆದರ್ಕೊಳ್ಳೋದು ಜಾಸ್ತಿ ಶನಿದೇವರಿಗೆ. ಶನಿಯಿಂದ ಹಾಗಾದ್ರೆ ತೊಂದರೆಗೆ ಯಾರ್ಯಾರು ಒಳಗಾದ್ರು? 3 ವಾಹನದ ಮೇಲೆ ಕೂತ್ಕೊಂಡ ಶನಿದೇವರು ನಮ್ಗೇನ್ ತಿಳಿಸ್ತಾರೆ ಅಂದ್ರೆ, ವಕ್ರವಾಗಿ ಸ್ವಲ್ಪ ಹಿಂಗ್ ದಿಟ್ಟಿಸಿ ಆಚೆ ನೋಡಿದ್ರೆ ಏನೋ ಸರಿ ಇಲ್ಲ, ಅವ್ಯವಸ್ಥೆ ಆಗತ್ ಮುಂದೆ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು? ಈ 3 ವಾಹನದ ಮೇಲೆ ಕೂತ ಶನಿದೇವರ ಪ್ರಭಾವ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಯ್ತು. ಎಲ್ಲದರ ಪರಿಹಾರ ಆಗ್ಬೇಕು ಅಂದ್ರೆ, ಶನಿದೋಷ ಪರಿಹಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಶನೈಶ್ಚರ ಜಯಂತಿ ಇದೆಯಲ್ಲ, ಈ ಜಯಂತಿ ದಿವಸ ಒಂದಿಷ್ಟು ಕೆಲಸ ಮಾಡ್ಬೇಕು. ಶನಿದೇವರ ಬಗ್ಗೆ ಒಂದು ಘಟನೆ ಇದೆ, ಕಥೆಯನ್ನ ಕೇಳಬೇಕು. ಶನಿ ಗ್ರಹದ ಪೀಡೆ ನಮಗೆ ಆಗಬಾರ್ದು ಅಂತ ಆದ್ರೆ ನಾವೇನ್ ಮಾಡ್ಬೇಕು? ನಮ್ಗೆ ಶನಿದೇವರು ನಿಜವಾಗಿ ಬಗ್ಲೇಬೇಕಾ? ಅದಕ್ಕಿರೋ ಒಬ್ಬನೇ ಒಬ್ಬ ದೇವ, ಶನಿದೇವ್ರು ಹತ್ರಕ್ಕೂ ಬರಲ್ಲ ಅಂತ. ಈ ಎಳ್ಳೆಣ್ಣೆನೆ ಹಚ್ಕೊಳ್ಳೋದು ಯಾಕೆ? ಬೇರೆ ಬೇಕಾದಷ್ಟು ಎಣ್ಣೆ ಇದೆಯಲ್ಲ. ಅಂದ್ರೆ ಈ ಎಳ್ಳೆಣ್ಣೆಗೂ ಶನಿ ಗ್ರಹಕ್ಕೂ ತುಂಬಾ ನಿಕಟವಾದ ಸಂಬಂಧ ಇದೆ. ಏನ್ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮೆಲ್ಲ ಜನರಿಗೆ ಭಯ. ಯಾರ ಭಯ? ಶನಿ ಭಯ. ಬೈಯೋದೇನೋ ಬೈತಾ ಇರ್ತಾರೆ, ಶನಿ ಶನಿ ಅಂತ. ಹೆದರ್ಕೊಳ್ಳೋದು ಜಾಸ್ತಿ ಶನಿದೇವರಿಗೆ. ಯಾಕೆಂದ್ರೆ ಶನಿ ಕೃಪಾದೃಷ್ಟಿ ಬಿತ್ತು ಅಂದ್ರೆ ಅಷ್ಟೇ ಒಳ್ಳೇದಾಗತ್ತೆ, ಅಷ್ಟೇ ಕೆಟ್ಟ ದೃಷ್ಟಿ ಬಿದ್ರೆ ತುಂಬಾ ಕಷ್ಟನೂ ಆಗತ್ತೆ. ಶನಿಯಿಂದ ಹಾಗಾದ್ರೆ ತೊಂದರೆಗೆ ಯಾರ್ಯಾರು ಒಳಗಾದ್ರು ಅಂದ್ರೆ, ಸ್ವಯಂ ತಂದೆನೇ ಕಷ್ಟಪಟ್ಟ. ಸೂರ್ಯನ ಹೆಂಡತಿ ಛಾಯಾದೇವಿ, ಛಾಯೆಯ ಮಗ ಶನಿದೇವ. ಮಗು ಹುಟ್ಟಿದ ಕೂಡಲೇ ತಂದೆ ಪಾಪ ನೋಡ್ಲಿಕ್ಕೆ ಅಂತ ಬಂದ, ಮಗು ಹೇಗಿದೆ ಅಂತ. ಶನಿ ದೃಷ್ಟಿ ಬಿದ್ದ ಕೂಡಲೇ ಸೂರ್ಯನ ಕಾಂತಿ ಎಲ್ಲ ಹೊರಟೋಯ್ತು, ಕಡಿಮೆ ಆಗೋಯ್ತು. ಸೂರ್ಯನಿಗೆ ಬಹಳ ಭಯ ಆಯ್ತು. ಅಯ್ಯಯ್ಯೋ, ನನ್ನ ಮಗು ನನಗೆ ಕಂಟಕ ಆಯ್ತಲ್ಲಪ್ಪ ಅಂತ. ಅಂದ್ರೆ ಶನಿ ದೃಷ್ಟಿ ಅಷ್ಟು ಕೆಟ್ಟದ್ದು, ನನ್ನ ತಂದೆನೂ ಬಿಡ್ಲಿಲ್ಲ ಅಂತ. ಅದಕ್ಕೋಸ್ಕರನೇ ಶನಿದೇವರು 3 ವಾಹನದಲ್ಲಿ ಬರ್ತಾರೆ. ಒಂದು ಗೂಬೆಯ ಮೇಲೆ, ಮತ್ತೊಂದು ರಣಹದ್ದಿನ ಮೇಲೆ, ಇನ್ನೊಂದು ಕಾಗೆಯ ಮೇಲೆ. 3 ವಾಹನದ ಮೇಲೆ ಕೂತ್ಕೊಂಡ ಶನಿದೇವರು ನಮ್ಗೇನ್ ತಿಳಿಸ್ತಾರೆ ಅಂದ್ರೆ, ಸಾಮಾನ್ಯ ದೇವಸ್ಥಾನದಲ್ಲ ಕಾಗೆ ಮೇಲೆ ನಾವು ಶನಿದೇವರನ್ನು ನೋಡ್ತೀವಿ. ಕಾಗೆ ಯಾವತ್ತು ಒಕ್ಕಣ್ಣ ಅಂತ ಪ್ರಸಿದ್ಧ. ಅದ್ ನೋಡೋದೇ ಸರಿ ಇಲ್ಲ ದೃಷ್ಟಿ. ಶನಿದೇವ್ರದ್ದು ಹಾಗೆ, ಅವರ ದೃಷ್ಟಿ ನೇರ ಅಲ್ಲ. ಈಗ ಒಬ್ಬರು ಮುಂದೆ ಬಂದು ನಿಂತ್ಕೊಂಡ್ರೆ ಕ್ಲೀನ್ ಆಗಿ ನೋಡಿದ್ರೆ ಎದುರಾಗಿ ಸರಿ, ವಕ್ರವಾಗಿ ಸ್ವಲ್ಪ ಹಿಂಗ್ ದಿಟ್ಟಿಸಿ ಆಚೆ ನೋಡಿದ್ರೆ ಏನೋ ಸರಿ ಇಲ್ಲ, ಅವ್ಯವಸ್ಥೆ ಆಗತ್ ಮುಂದೆ ಅಂತ ಅರ್ಥ. ಹಾಗೆ ಶನಿದೇವರ ದೃಷ್ಟಿನೇ ಹಾಗೆ. ಅದಕ್ಕೋಸ್ಕರ ಕಾಗೆ ವಾಹನರಾಗಿ ಬರ್ತಾರೆ. ಇನ್ನು ಮತ್ತೊಂದು ರಣಹದ್ದಿನ ಮೇಲೆ ಬರ್ತಾರೆ. ರಣಹದ್ದು ನಮಗ್ ಗೊತ್ತು, ಮೇಲೆ ಹಾರ್ತಾ ಇರುತ್ತೆ. ಕೆಳಕ್ಕೆ ಏನಾದ್ರೂ ಒಂದು ವಸ್ತು ನಿರ್ಜೀವ ಅಂತ ಗೊತ್ತಾಗ್ಲಿ, ಬದುಕಿಲ್ಲ ಅಂತ ಗೊತ್ತಾಗ್ಲಿ, ಅಥವಾ ಒದ್ದಾಡ್ತಾ ಬಿದ್ದಿದೆ ಅಂತ ಗೊತ್ತಾಗ್ಲಿ, ಸೀದಾ ಹಾರ್ಕೊಂಡ್ ಬಂದು ಕೆಳಕ್ಕೆ ಅದನ್ನ ತಿಕ್ಕಿ ತಿಕ್ಕಿ ಹಿಂಸೆ ಮಾಡಿ ಪ್ರಾಣವನ್ನ ತೆಗೆದು ಹಾಕ್ಬಿಡುತ್ತೆ ರಣಹದ್ದು. ಶನಿ ದೃಷ್ಟಿ ಹಾಗೆ. ನಾವೇನಾದ್ರು ಧರ್ಮ ಮಾರ್ಗದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಅಧರ್ಮದಲ್ಲಿ ಇದೇವೆ ಅಂತ ಇಟ್ಕೊಳ್ಳಿ, ಹುಡ್ಕೊಂಬಂದು ಶನಿಗ್ರಹದ ಪೀಡೆ ನಮಗಾಗತ್ತೆ. ಆದ್ರಿಂದಲೇ ಹೆದರಿಕೆಯಿಂದ ಯಾವಾಗ್ಲೂ ಇರ್ತಾರೆ ಜನ. ಇದು ಒಂದು. ಮತ್ತೊಂದು ಗೂಬೆ. ಗೂಬೆಯ ಮೇಲೆ ಬರೋ ದೃಷ್ಟಿ ಏನು ಅಂದ್ರೆ, ಈ ಕತ್ಲಲ್ಲೂ ಗೂಬೆಗೆ ಒಳ್ಳೆ ದೃಷ್ಟಿ ಇರುತ್ತೆ, ಚೆನ್ನಾಗಿರುತ್ತೆ ಅದ್ರ ಕಣ್ಣು. ಶನಿದೇವರು ಹಾಗೆ, ನೀವು ಕತ್ಲಲ್ಲಿ ಬಚ್ಚಿಟ್ಕೊಂಡಿದ್ರು ಸರಿ, ಹುಡ್ಕೊಂಡ್ ಬಂದು ನಿಮಗೆ ಫಲ ಕೊಡ್ತಾರೆ. ಹಾಗಾದ್ರೆ ಏನಾಯ್ತು? ಈ 3 ವಾಹನದ ಮೇಲೆ ಕೂತ ಶನಿದೇವರ ಪ್ರಭಾವ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಯ್ತು. ಇದಕ್ಕೆಲ್ಲ ಪರಿಹಾರ ಬೇಡವಾ? 7.5 ಅಂದ್ರೆ ನೆನಪಾಗತ್ತೆ ನಮ್ಗೆ, ಗಡಗಡಗಡ ನಡಗತ್ತೆ. 7.5 ವರ್ಷ ಯಪ್ಪ ಸಾಕಪ್ಪ, ಅದು ಯಾವ ವರ್ಷ ಎಫೆಕ್ಟ್ ಜಾಸ್ತಿ ಬೀಳತ್ತೋ ಅಂತ ಹೆದರಿಕೆ ಇರುತ್ತೆ ನಮ್ಗೆ. ಎಲ್ಲದರ ಪರಿಹಾರ ಆಗ್ಬೇಕು ಅಂದ್ರೆ, ಶನಿದೋಷ ಪರಿಹಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಶನೈಶ್ಚರ ಜಯಂತಿ ಇದೆಯಲ್ಲ, ಈ ಜಯಂತಿ ದಿವಸ ಒಂದಿಷ್ಟು ಕೆಲಸ ಮಾಡ್ಬೇಕು. ಶನೈಶ್ಚರ ಜಯಂತಿ ಇದನ್ನು ಶನಿದೇವರು ಅವತಾರ ಮಾಡಿದ ಒಳ್ಳೆಯ ದಿವಸ. ನಾವ್ ಅನ್ಕೊಳ್ತೀವಿ, ಯಾಕಪ್ಪ ಶನಿದೇವರು ಅವತಾರ ಮಾಡಿದ್ರು, ಬರದೇ ಇದ್ರೇನೆ ಒಳ್ಳೇದು ಅಲ್ಲ. ಶನಿದೇವರು ಇದ್ರೆ ನಾವು ಧರ್ಮ ಮಾರ್ಗದಲ್ಲಿ ಇರ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಂತೆ. ಶನೈಹಿ ಚರತಿ, ನಿಧಾನಕ್ಕೆ ನಾವು ಧರ್ಮ ಮಾರ್ಗಕ್ಕೆ ಬರ್ತೀವಿ, ಒಳ್ಳೆ ಫಲವನ್ನ ಪಡಿತೀವಿ. ಅದರಿಂದ ಶನಿಗ್ರಹದ ಪೀಡೆ ಇದ್ರೆ ಬೇಗ ಕೆಲಸ ಆಗಲ್ಲ. ನಾವು ಅನ್ಕೊಡೋದು ಕೆಲಸ ಕೈ ಕೊಡುತ್ತೆ, ಸಂತಾನ ಕೈ ಕೊಡುತ್ತೆ, ಎಲ್ಲ ಬಾಧೆ ಈ ಶನಿಗ್ರಹದಿಂದ. ನಾವ್ ಅದಕ್ಕೆ ಹೆಸರನ್ನ ಹೇಳ್ಬೇಕಾದ್ರೆ ಎಚ್ಚರದಿಂದ ಹೇಳ್ಬೇಕು. ಕೆಲವರು ಶನಿ ಅಂತಾರೆ, ಆಯ್ತು. ಕೆಲವರು ಶನೇಶ್ಚರ ಅಂತಾರೆ, ಶನಿ ಸ್ವಾಮಿ ಅಂತಾರೆ. ಶನೈಶ್ಚರ ಅಂತ ನಿಜವಾಗಿ ಸರಿಯಾದ ಹೆಸರು. ಶನೈಹಿ ನಿಧಾನಕ್ಕೆ, ಚರ ಗತಿ, ಗಮನ ಮಾಡೋರು, ಓಡಾಡೋರು ಅಂತ ಅರ್ಥ. ಇಷ್ಟು ಈ ಶನೈಶ್ಚರ ಜಯಂತಿ ದಿವಸ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಶನಿದೇವರ ಬಗ್ಗೆ ಒಂದು ಘಟನೆ ಇದೆ, ಕಥೆಯನ್ನ ಕೇಳಬೇಕು. ಶನಿ ಮಹಾತ್ಮೆ ಅಂತ ಇರುತ್ತೆ. ಅಥವಾ ಶನಿದೇವರಿಗೆ ಈ ಎಳ್ಳೆಣ್ಣೆ ಅಂದ್ರೆ ತುಂಬಾ ಪ್ರೀತಿ.
ಅದನ್ನು ಹೋಗಿ ತುಪ್ಪವನ್ನು ಹಚ್ಚಬೇಕು, ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು ಈ ಶನಿದೇವರಿಗೆ. ಈ ತರ ಸುಮಾರು ಕ್ರಮಗಳಿದೆ. ಅದರಲ್ಲಿ ಒಂದೊಂದೇ ಕ್ರಮವನ್ನು ನೋಡ್ತಾ ಹೋಗೋಣ. ಶನಿಗ್ರಹದ ಪೀಡೆ ನಮಗೆ ಆಗಬಾರದು ಅಂತ ಆದ್ರೆ ನಾವೇನ್ ಮಾಡ್ಬೇಕು? ಮೊದಲನೇದು, ಮನೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಜಾಸ್ತಿ ಬಳಸದೆ ಕಬ್ಬಿಣದ ವಸ್ತುವನ್ನು ಬಳಸಲಿಕ್ಕೆ ಶುರು ಮಾಡ್ಬೇಕಂತೆ. ಮೊದಲನೇದು ಶನಿಗ್ರಹ ಪೀಡೆ ಪರಿಹಾರ ಆಗ್ಬೇಕು ಅಂದ್ರೆ. ಎರಡನೇದು, ನೀವು ಊಟ ಮಾಡೋ ಮುಂಚೆ ನಾಯಿಗಂತೂ ಹಾಕ್ತಾ ಇರ್ತೀರಿ, ಒಳ್ಳೇದು, ಹಾಕಿ ಕಾಗೆಗಳಿಗೆ ಹಾಕ್ಬೇಕಂತೆ. ಅದೇ ರೀತಿ ಒಳ್ಳೇದು ವಸ್ತು. ನೀವು ತಿಂದು ಮಿಕ್ಕಿದ್ದು ಏನೋ ಎಂಜಲು ಅದು ಇದು ಅಲ್ಲ, ಒಳ್ಳೆ ನೀವ್ ಹೇಗ್ ಸಿದ್ಧಪಡಿಸ್ಕೊಂಡು ನೀವು ತಿಂತೀರಾ ಅದರ ಒಂದು ಭಾಗ, ಅದನ್ನ ಈ ನಾಯಿಗೆ ಅಥವಾ ಕಾಗೆಗೆ ಹಾಕ್ಬೇಕು. ಇನ್ನು ಮೂರನೇದು, ಮನೆಯಲ್ಲಿ ತುಂಬಾ ಕಚ್ಚಾಟ ಇರುತ್ತೆ ಅಂತ ಇಟ್ಕೊಳ್ಳಿ. ಏನ್ ಮಾಡ್ಬೇಕು? ಕೆಲವ್ರು ಗೊತ್ತಿಲ್ಲದೆ ಈ ಪಾರಿವಾಳಗಳು ಬರುತ್ತೆ, ಗುಂಪಾಗಿ ಬರುತ್ತೆ. ಮನೆಯಲ್ಲಿ ಪಾರಿವಾಳನ್ ಸಾಕ್ಬಾರ್ದು, ಅದು ತಪ್ಪು. ಆದ್ರೆ ಹೊರಗಡೆ ಪಾರಿವಾಳ ಅಲ್ಲೇ ಇಟ್ಟಿರ್ಬೇಕು, ಒಳಗಡೆ ತರಬಾರ್ದು ಪಾರಿವಾಳನ. ತುಂಬಾ ಅದು ಶಾಸ್ತ್ರದ ಪ್ರಕಾರ ನಿಷಿದ್ಧ, ಮಾಡಬಾರ್ದು. ಆದ್ರೆ ಆ ಪಾರಿವಾಳಗಳಿಗೆ ಕಾಳನ್ನು ಹಾಕ್ತಾ ಇರ್ಬೇಕು, ತುಂಬಾ ಕಾಳುಗಳು, ಒಳ್ಳೇದದು. ಯಾಕೆ? ನೀವು ಮನೆಯಲ್ಲಿ ಜಗಳ ಆಡ್ತಾ ಇದ್ರೆ ಆ ಜಗಳ ಹೋಗುತ್ತೆ ಅಂತ. ಯಾಕೆ? ಆ ಪಾರಿವಾಳಗಳೆಲ್ಲ ಒಟ್ಟೊಟ್ಟಿಗೆ ಕುಟುಂಬ ಸಮೇತ ಬಂದು ಆ ಕಾಳನ್ನು ತಗೊಂಡು ಹೋಗುತ್ತೆ, ನಿಮಗೂ ಒಳ್ಳೇದು ಅಂತ. ಆ ಶನಿಗ್ರಹದ ಪೀಡೆ ಪರಿಹಾರಕ್ಕೆ ಇದೊಂದು ಕ್ರಮ ಹೇಳಿದ್ದಾರೆ. ಇನ್ನು ಇನ್ನೊಂದು 3-4 ಕ್ರಮ ಇದೆ. ತಪ್ಪದೆ ಶನೈಶ್ಚರ ಜಯಂತಿ ದಿವಸ ಇದನ್ನೆಲ್ಲ ಮಾಡಿ. ಮೂರನೇದು, ಈ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬೇಕು, ಶನಿಯ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗಿ ನವಗ್ರಹ ಜಪ ಮಾಡಿ, ಅಲ್ಲಿ ಶನಿ ಮಂತ್ರದ ವಿಶೇಷ ಜಪ ಮಾಡಿಕೊಂಡು, ಅಲ್ಲಿ ಕೋತಿಗಳಿತ್ತು ಅಂತ ಆದ್ರೆ ಕೋತಿಗಳಿಗೆ ಹಣ್ಣನ್ನ ಕೊಡ್ಬೇಕು. ಇದು ತುಂಬಾ ತೃಪ್ತಿದಾಯಕ. ಅಥವಾ ಗೋಪೂಜೆಯನ್ನ ಮಾಡ್ಬೇಕು. ಇದು ಯಾವಾಗ ಮಾಡ್ಬೇಕು? ಶನಿವಾರ ದಿವಸನೇ ಮಾಡ್ಬೇಕು ಗೋಪೂಜೆ. ಅಷ್ಟೇ ಅಲ್ಲ, ಈ ಸಿಹಿ ಬೂಂದಿ ಕಾಳುಗಳಿದೆಯಲ್ಲ ಅದನ್ನೆಲ್ಲ ಎಲ್ಲರಿಗೂ ಅರ್ಪಣೆಯನ್ನ ಮಾಡ್ಬೇಕು. ಇನ್ನು ಕೊನೆಯದಾಗಿ ಇನ್ನೊಂದು 2 ಪರಿಹಾರವನ್ನ ಹೇಳ್ತೀನಿ. ಆದಷ್ಟು ಇದರಲ್ಲಿ ನಮ್ಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ತೀರಾ ಇದನ್ನೂ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾವಿನ್ನೆಂತೋ ಇದನ್ನಾರು ಮಾಡ್ಬೇಕು. ಏನು? ಶನಿವಾರದ ದಿವಸ ಈ ಕರಿ ಎಳ್ಳೇನಿದೆ ಅದ್ರ ಜೊತೆಗೆ ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ, ಅದರಲ್ಲೂ ಅನ್ನ ಇದ್ರೆ ಅನ್ನದವನ್ನು ಕೂಡ ಕಲಿಸ್ಕೊಂಡು ಒಂದು 3 ಅಥವಾ 5 ಉಂಡೆ ಇದನ್ನ ಮಾಡಿ ನಾವು ತಿನ್ಲಿಕ್ಕಲ್ಲ, ಇದನ್ನ ಕಾಗೆ ತಿನ್ಬೇಕು ಬಂದು. ಅದನ್ನ ಹೊರಗಡೆ ಇಡಬೇಕು, ಅದು ತಿನ್ಕೊಂಡು ಹೋಗ್ಬೇಕು. 1-6 ಉಂಡೆ ತಿನ್ಕೊಂಡು ಹೋಗ್ಬೇಕು. ಸ್ವಲ್ಪನಾದ್ರೂ ಚೂರು ಪ್ರಸಾದ ತಗೊಂಡ್ರು ಸಾಕದು. ಅದು ನಮಗೆ ಒಳ್ಳೆಯದು, ಶನಿಗ್ರಹದ ಪೀಡೆ ಕಡಿಮೆ ಆಗತ್ತೆ. ಇಲ್ಲ ಅಂದ್ರೆ ಹಸುಗಳಿಗೆ ಹೋಗಿ ಇದು ಹುಲ್ಲನ್ನು ತಿನ್ನಿಸಿ ಅಂತ. ಇಷ್ಟು ಶನಿಗ್ರಹದ ಪೀಡಾ ಪರಿಹಾರಾರ್ಥವಾಗಿ ಮಾಡ್ತೀವಿ. ನಮ್ಗೆ ಶನಿದೇವರು ನಿಜವಾಗಿ ಬಗ್ಲೇಬೇಕಾ? ಅದಕ್ಕಿರೋ ಒಬ್ಬನೇ ಒಬ್ಬ ದೇವ, ಒಂದು ನರಸಿಂಹದೇವ, ಅದು ಗೊತ್ತೇ ಇದೆ. ಇನ್ನೊಬ್ರು ಯಾರು ಅಂದ್ರೆ ಪ್ರಾಣದೇವರು. ವಿಶೇಷವಾಗಿ ಪ್ರಾಣದೇವರು ಅಂದ್ರೆ ಹನುಮಂತನ ಗುಡಿ. ಶನಿವಾರ ದಿವಸ ಎಳ್ಳೆಣ್ಣೆ ಹಚ್ತಾ ಇರ್ತಾರೆ, ಎಳ್ಳೆಣ್ಣೆ ಹಾಕಿ ದೀಪವನ್ನ ಯಾರಿಗೆ? ಹನುಮಂತನ ಗುಡಿ ಹತ್ರ ಹಚ್ತಾ ಇರ್ತಾರೆ. ಯಾಕೆ ಅಂದ್ರೆ ಶನಿಗ್ರಹ ಪೀಡೆ ಪರಿಹಾರ ಆಗತ್ತೆ ಅಂತ. ಇಡೀ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಶನಿಗ್ರಹದ ಪೀಡೆಯಿಂದ ಬಳಲಿಲ್ಲ, ಕಷ್ಟಪಡ್ಲಿಲ್ಲ ಅಂತಿದ್ರೆ ಅದು ಹನುಮಂತ ದೇವರು ಮಾತ್ರ ಅಂತೆ. ಅದಕ್ಕೆ ಹನುಮಂತನಿಗಷ್ಟು ಪ್ರಾಶಸ್ತ್ಯ. ಶಿವನ ಹತ್ರನೂ ಹೋದ್ನಂತೆ ಶನಿ, ಶಿವನು ಹೆದರ್ಕೊಂಡ್ಬಿಟ್ನಂತೆ, ಅಯ್ಯಪ್ಪ ಆಗಲ್ಲ ಈ ಶನಿ ಬಾಧೆ ಅಂತ. ರಾಮಚಂದ್ರ ಸ್ವಯಂ ಅವನೂ ನಡಗದ್ನಂತೆ. ನಮ್ಗೆ ಅನ್ಸತ್ತೆ ಅಲ್ಲ, ಹನುಮಂತನಿಗೆ ಏನಾಗ್ಲಿಲ್ವಂತೆ, ರಾಮನಿಗಾಯ್ತಾ? ಇದೆ ಅಂತ ಇದು ಅಂದ್ರೆ ಎಲ್ಲಾ ದೇವರು ತೋರಿಸ್ಬಿಟ್ರಂತೆ ಶನಿ ಪೀಡೆ ಅಷ್ಟು ದೊಡ್ಡದು ಅಂತ. ಹಾಗಾದ್ರೆ ಯಾರು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ? ಹನುಮಂತ ಮಾತ್ರ, ಗುರುಸ್ಥಾನದಲ್ಲಿರುವ ಮುಖ್ಯ ಪ್ರಾಣದೇವರು ಮಾತ್ರ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ. ಹೇಗೆ ಅಂತ ಕೇಳಿ. ಅದೇನಾಯ್ತು, ಹನುಮಂತ ಜಪ ಮಾಡ್ತಾ ಕೂತಿದ್ದ. ಅವ್ನು ಯಾರು ಜಪ ಮಾಡ್ತಾನೆ? ರಾಮನ ಜಪ ಮಾಡ್ತಾ ಕೂತಿದ್ದ, ರಾಮ ರಾಮ ಅಂತ ಕೂತಿದ್ದ. ಆಗ ಈ ಶನಿದೇವರು ಸುಮ್ನಿಲ್ದೇನೆ ಹತ್ರಕ್ಕೆ ಹೋಗ್ತಾರೆ, ಹನುಮಂತನ ಹತ್ರ ಹೋಗ್ಬಿಟ್ಟು, ಏನಿಲ್ಲ, ನಾನು ಎಲ್ಲಾರ ಹತ್ರ ಹೋಗಿದ್ದೀನಿ, ನಿನ್ನ ಹತ್ರನೂ ಬರ್ಬೇಕು ಅಂತಿದ್ದೀನಿ, ಅವಶ್ಯವಾಗಿ ಬಾಪ, ಯಾರು ಬೇಡ ಅಂತಾರೆ. ಅದಕ್ಕೆ ಸ್ವಲ್ಪ ಹೆದರಿಕೆ, ಇವ್ನು ಎಲ್ಲಿ ಬಾಲದಲ್ಲಿ ಸರಿಯಾಗಿ ಕೊಡ್ತಾರೋ ಅವನ ಗೇಟು ಅಂತ. ಆದ್ರೂ ಹೆದರಿಕೆಯಿಂದ ಶನಿದೇವರು ಹತ್ರಕ್ಕೆ ಹೋದ್ರು, ಮಾತಾಡಿದ್ರು, ಒಂದೊಂದೇ ಹೆಜ್ಜೆ ಇಡ್ತಾ. ಅವಾಗ ಶನಿದೇವರು ಇದು ಹನುಮಂತ ಅಂದಂತೆ, ಬನ್ನಿ ಬನ್ನಿ ತೊಂದರೆ ಇಲ್ಲ ಕೂಡಿ ಅಂತ. ಸರಿ, ಹೊಸ ಚಿಕ್ಕವರು ಶನಿದೇವರು. ಆಯ್ತು, ಕೂತ್ರಂತೆ. ಹತ್ರ ಕೂತ್ಮೇಲೆ, ನಾನು ಎಲ್ಲರ ಮನೆ ಒಳಗಡೆ ನುಗ್ಗಿದ್ದೀನಿ, ಎಲ್ಲರ ಜಾತಕದಲ್ಲಿ ಪ್ರವೇಶ ಮಾಡಿದ್ದೀನಿ. ಸ್ವಲ್ಪ 10 ನಿಮಿಷ, 2 ನಿಮಿಷ, 1 ನಿಮಿಷ ಸಾಕು ನನಗೆ. ಶನಿದೇವರು 1 ನಿಮಿಷ ಅವಕಾಶ ಕೊಟ್ರು, ಇಡೀ ಮನೇನೆ ನುಗ್ಗ ಹಾಕ್ಬಿಡ್ತಾರೆ. ತುಂಬಾ ಕಷ್ಟ. ಹನುಮಂತ ದೇವ್ರ ಅಂದ್ರತೆ, ನೋಡು, ನನ್ನ ದೇಹದಲ್ಲಿ ನೀನು ನುಗ್ಗಬೇಕು ಅಂತಿದ್ಯಾ, ನಿಂಗೆ ಜಾಗ ಇಲ್ಲ ಅಂತ. ಯಾಕೆ ಜಾಗ ಇಲ್ಲ ನನಗೆ? ನೋಡು, ನನಗೆ ರಾಮನನ್ನ ಇಡೀ ದೇಹವಿಡೀ ತುಂಬಿಸ್ಕೊಂಡ್ಬಿಡ್ತೇನೆ, ರಾಮನ ಧ್ಯಾನ ಅಷ್ಟು ನಾನು ಮಾಡ್ತೀನಿ. ನಿನಗೆ ಜಾಗ ಇದೆ, ನೋಡ್ಕೊ ನನ್ನ ದೇಹದಲ್ಲಿ. ಶನಿದೇವ್ರು ನೋಡ್ತಾರಂತೆ, ಎಲ್ಲೆಲ್ಲಿ ನೋಡಿದ್ರು ರಾಮನೇ ಕಾಣಿಸ್ತಾ ಇದ್ದಾನೆ. ಎಂಥ ಅದ್ಭುತ! ಅಷ್ಟು ಭಕ್ತಿ ಯಾರು? ಹನುಮಂತನಿಗೆ. ಇಡೀ ದೇಹದಲ್ಲಿ ರಾಮನನ್ನ ತುಂಬಿಸ್ಕೊಂಡ್ಬಿಟ್ಟಿದ್ದಾನೆ ಹನುಮಂತ. ಸರಿ ಆಯ್ತು, ಒಂದು ಅವಕಾಶ ಕೊಡಿ ದಯವಿಟ್ಟು. ನಿಮ್ಗೇನಂದ್ರೆ ಶನಿದೇವರಿಗೆ ನನ್ನ ಪ್ರಭಾವ ಎಲ್ರಿಗೂ ಇದೆ, ನಾನು ಹೆಂಗಿದ್ದೀನಿ ಅಂತ ತೋರಿಸ್ಕೊಳ್ಬೇಕಾಗಿತ್ತು. ಒಂದ್ ಕಡೆ ಅಹಂಕಾರ ಮುರಿದಿದ್ ಇದೆ ಹನುಮಂತನಿಂದ. ಸರಿ, ಹನುಮಂತ ಅನ್ನಂತೆ, ಸರಿ ನಾನೇ ನಿನ್ನನ್ನು ಒಂದ್ಸರಿ ನೆನಪಿಸ್ಕೊಳ್ತೀನಿ, ನೆನಪಿಸ್ಕೊಂಡು ಕೂಡಲೇ ಬರ್ಬೇಕು, ನಂಗೆ ಟೈಮ್ ಎಲ್ಲ ಇಲ್ಲ ಅಂತ. ಸರಿ ಆಯ್ತಪ್ಪ.
ಆಗ್ಲೂ ರಾಮನ್ ಕೆಲಸನೇ ಮಾಡ್ತಾ ಇದ್ರು ಪಾಪ. ಯಾವಾಗ ಅಂದ್ರೆ ಈ ಸೇತುವೆಯನ್ನ ಕಟ್ಟೋ ಸಂದರ್ಭ, ಎಲ್ಲ ಕಪಿಗಳು ಆಚೆ ಈಚೆ ಸಹಾಯ ಮಾಡ್ತಾ ಇದ್ದಾವೆ ಹನುಮಂತನಿಗೆ. ಎಲ್ಲ ರಾಮನಾಮ ಬರೆಯೋದು, ಆ ಬಂಡೆ ಮೇಲೆ ಹೊತ್ಕೊಂಡು ನಡೆಯೋದು. ಅವಾಗ ಭಾರ ಆಗ್ತಾ ಇರ್ಲಿಲ್ವಂತೆ, ಆರಾಮಾಗಿ ಹೊತ್ಕೊಂಡು ಹೋಗೋದು. ಯಾಕಂದ್ರೆ ದೊಡ್ಡ ದೊಡ್ಡ ಬಂಡೆ ಚಿಕ್ಕ ಚಿಕ್ಕ ಕೋತಿಗಳು ಎಲ್ಲಿ ಹೊರಲಿಕ್ಕೆ ಸಾಧ್ಯ. ಆದ್ರೆ ತಮ್ಮ ತಮ್ಮ ಯೋಗ್ಯತೆಗೆ ರಾಮನಾಮ ಬರೆಯೋದು, ಹೊತ್ಕೊಂಡು ಹೋಗೋದು. ಒಂದ್ಸಲಿ ಹನುಮಂತ ಹಿಂಗ್ ಹೊತ್ಕೊಂಡಿದ್ದ. ಆಗ ಶನಿ, ಬಾಪ್ಪ ನಿಂಗೆ ಅವಕಾಶ ಕೊಡ್ತೀನಿ. ಶನಿದೇವರು ಏನು ಒಂದು ಕ್ಷಣದಲ್ಲಿ ಅಲ್ಲಿ ಹಾಜರು. ಅಪ್ಪಪ್ಪ ಏನ್ ಕಾಯ್ತಾ ಇದ್ದ ಇವನು. ಬಂದ ಕೂಡಲೇ ನೋಡು, ಕಲ್ಬಂಡೆ ಮೇಲೆ ಹತ್ಕೋದು. ಸರಿ, ಕಲ್ಬಂಡೆ ಹತ್ಕೊಂಡು ಕೂತ್ಕೊಂಡ ಶನಿದೇವರು. ಅಬ್ಬಾ, ಇನ್ನು ಹನುಮಂತನ ಕಥೆ ಮುಗಿಯಿತು ಅಂತ. ಹನುಮಂತ ದೇವರು ಸುಮ್ಮನಿರ್ಬೇಕು ತಾನೆ. ಏನ್ ಮಾಡಿದ್ರು, ಇನ್ನೊಂದು ಕಲ್ಬಂಡೆ ತಗೊಂಡು ಆ ಶನಿದೇವ್ರ ಮೇಲೆ ತಲೆ ಮೇಲೆ ಹಾಕಿದ್ರು. ಮತ್ತೆ ಸಿಗಾಕೊಂಡ್ಬಿಟ್ರು ಶನಿದೇವರು. ಒದ್ದಾಟ ಹಿಡ್ಕೊಂಡು, ಬಾ ನಿನ್ನ ಕಲ್ಬಂಡೆ ಇಳಿಸಿದ್ರೆ ಸಾಕೋ ಮಾರಾಯ ಅಂತ ಶನಿದೇವ್ರಿಗೆ. ಕೊನೆಗೆ ಪ್ರಾರ್ಥನೆ ಅಂತೆ, ದಯವಿಟ್ಟು ನಾನ್ ಇನ್ನು ಮುಂದೆ ನಿನ್ನ ಹತ್ರ ಯಾವತ್ತೂ ಅವಕಾಶ ಕೇಳಲ್ಲ, ನಾನು ವಾಪಸ್ ಹೊರಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಭಕ್ತರು ಯಾರು ಇದ್ರೆ ಅವ್ರ ಹತ್ರಕ್ಕೂ ಬರಲ್ಲ ನಾನು ಅಂತ. ಓಹೋ, ನಮ್ಗೆ ಅರ್ಥ ಆಗಿದ್ದೇನಂದ್ರೆ ಹನುಮಂತನ ಸರಿಯಾಗಿ ನಾನು ಹಿಡಿದ್ರೆ ಶನಿದೇವ್ರ ಹತ್ರಕ್ಕೂ ಬರಲ್ಲ ಅಂತ. ಈ ದೃಷ್ಟಿಯಿಂದಲೇ ಶನಿವಾರ ದಿವಸ ಹನುಮಂತನ ಆರಾಧನೆ ಅಂತ. ಅದು ವಸ್ತುತಃ ಸಂಬಂಧ ಏನು, ಶನಿವಾರ ಶನಿ ಆರಾಧನೆ ಅಂದ್ರೆ ಶನಿ ಯಾರಿಂದ ಹೆದರಿದಾರೋ ಆ ದೇವರ ಹತ್ರ, ಅಂದ್ರೆ ಹನುಮಂತ ದೇವರ ಹತ್ರ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ರೆ ಆಪತ್ತು ಪರಿಹಾರ ಆಗತ್ತೆ ಅಂತ. ಇದು ಒಂದು. ಯಾಕಂದ್ರೆ ಸ್ವಯಂ ಶನಿದೇವರೇ ಹೇಳಿತ್ತು. ಇನ್ನು 2 ಘಟನೆ ಇದೆ. ಏನ್ 2 ಘಟನೆ? ಒಂದು, ಈ ರಾವಣ ತಾನು ತನ್ನ ಆಸ್ಥಾನದಲ್ಲಿ ಇದ್ದಾಗ ಹನುಮಂತ ಹೋಗ್ತಾನಲ್ಲ ಸುಂದರಕಾಂಡದ ಸಂದರ್ಭದಲ್ಲಿ. ಹೋದಾಗ ಅಶೋಕವನಿಕೆಯಲ್ಲಿ ನೋಡ್ಕೊಂಡ, ಬಾಲ ಬೆಂಕಿ ಹಚ್ಚಿದ್ರು ಸುಡ್ಬೇಕಲ್ಲ ಎಲ್ಲ ಇಡೀ ಲಂಕಾಪಟ್ಟಣವನ್ನ. ಸುಡ್ಬೇಕಾದ್ರೆ ಏನಾಯ್ತು, ಆ ಬೆಂಕಿ ಹಚ್ಚಿದ ಕಿಡಿ ತಾಕ್ಬಿಡ್ತು. ಯಾರಿಗೆ? ಅಲ್ಲಿರೋ ನವಗ್ರಹಗಳಿಗೆಲ್ಲ. ರಾವಣ ಏನ್ ಮಾಡಿದ್ದ ಅಂದ್ರೆ ನವಗ್ರಹಗಳನ್ನ ತನ್ನ ಕೆಳಕ್ಕೆ ಬೀಳಿಸ್ಕೊಂಡಿದ್ದ. ಅಷ್ಟು ಅವನಿಗೆ ಒಂದು ಪೊಗರ್ ಅಂತ ಹೇಳ್ತಾರೆ, ಅಂತ ದುರಹಂಕಾರಿ ಯಾರು? ರಾವಣ. ಎಲ್ಲ ನವಗ್ರಹ ದೇವತೆಗಳು ಪಾಪ ಕೆಳಗೆ ಬಿದ್ದಿದ್ದಾರೆ ಎಲ್ರು. ದುಃಖ ಅವ್ರಿಗೆ ಬೆಂಕಿ ಹತ್ಬಿಡ್ತು ಚೂರು. ಲಭೋ ಅಯ್ಯೋ ಆಗ್ತಾ ಇಲ್ಲ, ಕಾಪಾಡಿ. ಹನುಮಂತ ಅಂದ, ಯೋಚನೆ ಮಾಡ್ಬೇಡಿ, ನಾನು ಕಾಪಾಡ್ತೀನಿ. ಆದ್ರೆ ನಿಮ್ಗೆ ಹತ್ತಿರೋದು ಇದು ಕಡಿಮೆ ಆಗ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನು? ಅದರಲ್ಲೂ ವಿಶೇಷವಾಗಿ ಶನಿದೇವ್ರು ಕೇಳ್ತಾರೆ, ದಯವಿಟ್ಟು ನನಗೆ ಆಗ್ತಾ ಇಲ್ಲ. ಯಾಕಂದ್ರೆ ಶನಿದೇವರು ಬೇರೆಯವ್ರಿಗೆ ದೃಷ್ಟಿಗೆ ಬಂದ್ರೆ ನಿಧಾನಕ್ಕೆ ಅವ್ರ ಕೆಲಸ ಆಗುತ್ತೆ. ಆದ್ರೆ ಇವತ್ತು ಶನಿದೇವರಿಗೆ ಹತ್ತಿದ ಆ ಬೆಂಕಿಯ ಒಂದು ಕಿಡಿ ನಿಧಾನಕ್ಕೆ ಹತ್ತಾ ಇದೆ. ಅದು ಉರಿ ಆಗ್ತಾ ಇಲ್ಲ ತಡೀಲಿಕ್ಕೆ ಇಂಥ ಸಂದರ್ಭ. ಆಗೇನಿಲ್ಲ, ನಾವು ನಮ್ ಲೋಕಕ್ಕೆ ಹೋಗ್ಬಿಡ್ತೀವಿ, ದಯವಿಟ್ಟು ನೀನು ನಮ್ಗೆ ಅನುಗ್ರಹ ಮಾಡ್ಬೇಕು. ಆಗ ಹೇಳ್ತಾರಂತ ಹನುಮಂತ ದೇವರು, ಸರಿ, ನನ್ನನ್ನು ಯಾರು ಭಜಿಸ್ತಾರೋ, ನೀವು ಯಾವ ನವಗ್ರಹಗಳು ತೊಂದರೆ ಕೊಡಬಾರ್ದು, ವಿಶೇಷವಾಗಿ ಶನಿಗ್ರಹ. ಸರಿ, ಖಂಡಿತ ನಿನ್ನ ಭಕ್ತರಿಗೆ ನಾವು ಎಂದಿಗೂ ತೊಂದರೆ ಕೊಡಲ್ಲ. ನಾವು ನಿನ್ನ ದೃಷ್ಟಿಗೆ ಯಾರು ಬಿದ್ದಿದ್ದಾರೆ ಅಂದ್ರೆ ನಾವು ಅವ್ರ ಹತ್ರಕ್ಕೂ ಬರೋಣ, ವಾಪಸ್ ಹೊರಡ್ತೀವಿ ಅಂತ. ಅಂದ್ರೆ ಬರೀ ಶನಿಗ್ರಹದ ಪೀಡೆ ಅಷ್ಟೇ ಅಲ್ಲ, ಹನುಮಂತನ ಶಕ್ತಿ ಎಷ್ಟು. ನವಗ್ರಹ ದೇವತೆಗಳನ್ನೇ ಉದ್ಧಾರ ಮಾಡಿದ ಪುಣ್ಯ ಪುರುಷ ಹನುಮಂತ ಅಂತ. ಇಷ್ಟೆಲ್ಲ ಆಯ್ತು. ಈ ಎಳ್ಳೆಣ್ಣೆ ಹಚ್ತಾರಲ್ಲ, ವಿಶೇಷವಾಗಿ ಅದನ್ನ ಹಾಕಿ ದೀಪವನ್ನ ಯಾಕೆ ಅಂತ. ಎಳ್ಳೆಣ್ಣೆ ಹಚ್ಚೋದು ಅಂದ್ರೆ ನಾವು ಹಚ್ಕೊಳ್ಬೇಕು ಎಳ್ಳೆಣ್ಣೆ. ಅದು ಶನಿವಾರ ದಿವಸ ಅಭ್ಯಂಜನ ಸ್ನಾನವನ್ನ ಮಾಡ್ಬೇಕು. ಈಗ ಸ್ತ್ರೀಯರಾಗ್ಬೇಕಾದ್ರೆ ಸಾಮಾನ್ಯವಾಗಿ ಶುಕ್ರವಾರ ಮತ್ತೆ ಮಂಗಳವಾರ ಅವ್ರ ಅಭ್ಯಂಜನ ಸ್ನಾನ ಮಾಡ್ತಾರೆ. ಆದ್ರೆ ಶನಿವಾರ ಕೆಲವು ಕಾಮ್ಯವ್ರತ ಅಂತಿರುತ್ತೆ. ಅಂದ್ರೆ ನಮ್ಗೆ ಶನಿ ಪೀಡೆ ತುಂಬಾ ಇದೆ, ಏನ್ ಮಾಡೋದು? ಅದಕ್ಕೊಂದು ವಿಶೇಷ ವಿಧಿ, ಒಂದ್ ಸ್ವಲ್ಪ ಹಚ್ಕೊಳ್ಬೇಕು ತಲೆಗೆ ಎಣ್ಣೆ, ಇಷ್ಟು ಅಭ್ಯಂಜನ ಸ್ನಾನ ಅಂತ. ಈ ಎಳ್ಳೆಣ್ಣೆನೆ ಹಚ್ಕೊಳ್ಳೋದು ಯಾಕೆ? ಬೇರೆ ಬೇಕಾದಷ್ಟು ಎಣ್ಣೆ ಇದೆಯಲ್ಲ. ಅಂದ್ರೆ ಈ ಎಳ್ಳೆಣ್ಣೆಗೂ ಶನಿಗ್ರಹಕ್ಕೂ ತುಂಬಾ ನಿಕಟವಾದ ಸಂಬಂಧ ಇದೆ. ಏನ್ ಸಂಬಂಧ? ಚಿಕ್ಕ ಮಗು ಶನಿ, ಹನುಮಂತಂದೆ ಮತ್ತೆ ಘಟನೆ. ಯಾಕೋ ಹನುಮಂತನಿಗೂ ಶನಿಗ್ರಹಕ್ಕೆ ಬರೋದೇ ಇಲ್ಲ, ಯಾವಾಗ ಸಿಗಾಕೊಡೋದು. ಜಪ ಮಾಡ್ತಾ ಕೂತಿದ್ರು, ಧ್ಯಾನ ಮಾಡ್ತಾ, ಬಾಲ ಹೋಗಿ ಮುಟ್ಟೋದು ಶನಿದೇವ್. ನೋಡು, ನಂಗೆ ಗೊತ್ತಾಯ್ತು ನೀನ್ ಬಂದಿದ್ಯಾ, ಸುಮ್ನೆ ಹೋಗೋ, ನಾ ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ತುಂಟ ತುಂಬಾ, ಯಾರು? ಶನಿ ತುಂಬಾ ಚಿಕ್ಕ ಮಗು ಆಗಿದ್ದಾಗ. ಸರಿ, ಮತ್ತೆ ಹೋದಾಗ ನೋಡು ಮುಂದ್ ಬಾ ಅಂತ. ಸರಿ, ಮುಂದ್ ಬಂದು ನಿಂತ್ಕೊಂಡ. ನೋಡು, ನಾ ಹೇಳಿದೀನಿ ನಂಗೆ ತೊಂದರೆ ಕೊಡಬೇಡ, ನಾನು ರಾಮನ ಧ್ಯಾನದಲ್ಲಿದ್ದೀನಿ, ಬಾರಿ ಹೇಳಿದ್ದೀನಿ, ಇನ್ನೊಂದ್ಸಲಿ ಚೆನ್ನಾಗಿರಲ್ಲ. ಮಾಡೇ ಬಿಟ್ಟ. ಇನ್ನೊಂದ್ಸಲಿ ಹುಡುಗಾಟ, ಬಾಲದಿಂದ ಸಿಗಾಕೊಂಡ. ಯಾರು? ಶನಿದೇವ. ಸುತ್ತ ಹಾಕಿ ಒಂದ್ಸಲಿ ಜೋರಾಗಿ ದೂರದ ಒಂದು ಕಲ್ಬಂಡೆ ಎತ್ತಂತೆ, ಹೋಗಿ ಅಪ್ಪಳಿಸ್ದಂತೆ ಹನುಮಂತ ಕೂತಲ್ಲೇ ಬಾಲದಿಂದ. ಆ ಬಿದ್ದಿದ್ದ ಏಟಿಗೆ ಆ ಶನಿದೇವರಿಗೆ ಮೈಯೆಲ್ಲ ರಕ್ತ ಬರ್ಲಿಕ್ಕೆ ಶುರು ಆಯ್ತಂತೆ. ನೋವು ಒಬ್ಬಾ, ನಿನ್ ಬಿಟ್ಬಿಡಪ್ಪ, ನಿನ್ ಬಾಲ ಕಟ್ ಹಾಕ್ಬಿಡಿದೆ, ಈ ಕಡೆ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ರಕ್ತ ನನಗೆ ಆಗ್ತಾ ಇಲ್ಲ ಅಂತ. ಕೊನೆಗೆ ಹನುಮಂತ ಹೇಳಿದ್ನಂತೆ, ಸರಿ, ಒಂದು ಕೆಲಸ ಮಾಡ್ಬೇಕು ನೀನು. ಏನಿಲ್ಲ, ನನ್ನನ್ನು ಯಾರು ಆರಾಧನೆ ಮಾಡ್ತಾರೋ ಅವ್ರು ನೀನ್ ತೊಂದರೆ ಆಗ್ಬಾರ್ದು ಅಂತ. ಆಯ್ತಪ್ಪ, ಖಂಡಿತ ತೊಂದರೆ ಆಗಲ್ಲ, ದಯವಿಟ್ಟು ಬಿಟ್ಬಿಡು, ನಾ ಏನು ಮಾಡಲ್ಲ, ಖಂಡಿತ ಬರಲ್ಲ, ನೀನ್ ಹೆಸರು ಹೇಳಿದ್ರೆ ನಾ ಓಡೋಗ್ಬಿಡ್ತೀನಿ ಅಂತ. ಸರಿ ಆಯ್ತು. ಆಮೇಲೆ ಬಿಡಿಸಿದ ಬಾಲದಿಂದ. ಕೂತ, ನೋಡಿದ್ರೆ ಮೈಯೆಲ್ಲ ರಕ್ತ. ಅವ್ನು ಅನ್ನಂತೆ, ಅಲ್ಲ ನೀನ್ ಹಿಂಗ್ ಗಾಯ ಮಾಡಿದ್ರೆ ನನ್ ಕಥೆ ಏನು, ನೋವ್ತಾ ಇದೆ, ಪರಿಹಾರ ಹೇಳು.
ಬಾಯಿಲಿ ನಾ ಪರಿಹಾರ ಮಾಡ್ತೀನಿ ಅಂತ ಎಳ್ಳೆಣ್ಣೆ ತಗೊಂಡಂತೆ ಯಾರು ಹನುಮಂತ. ಆ ಎಳ್ಳೆಣ್ಣೆ ತಗೊಂಡು ಮೈಗೆಲ್ಲ ಸವರದ್ದಂತೆ ಹನುಮಂತ. ಎಂಥ ಪುಣ್ಯಾತ್ಮ ಶನಿಗ್ರಹ. ಎಳ್ಳೆಣ್ಣೆ ಎಲ್ಲ ಸವರದ ಮೇಲೆ ಎಲ್ಲ ವಾಸಿ ಆಯ್ತಂತೆ. ರಕ್ತದ ಎಲ್ಲ ಕಲೆಗಳು ಕೂಡ ಹೋಯ್ತಂತೆ. ಅಂದ್ರೆ ಅಭಿಪ್ರಾಯ, ನಮ್ಮ ಜೀವನದಲ್ಲಿ ಕಷ್ಟಗಳು ಹೇಗ್ ಬರುತ್ತೆ ಅಂದ್ರೆ ನಮ್ಮ ಮೈಯೆಲ್ಲ ರಕ್ತ ಆಗೋಗಿರುತ್ತೆ, ಕಾಣಿಸಲ್ಲ ಹೊರಗಡೆ, ಒಳಗಡೆ ದುಃಖ ದುಃಖ ದುಃಖ, ಪೀಡೆ ಅಂದ್ರೆ ಪೀಡೆ. ಯಾರಿಗಾರು ಮಂಡಿ ನೋವು ಕಾಲ್ ನೋವು ಎಲ್ಲ ಕಾಣಿಸತ್ತ, ಹೇಳ್ಕೊಂಡ್ಮೇಲೆ ಅಯ್ಯೋ ಪಾಪ ಇಷ್ಟು ಕಷ್ಟ ಆಯ್ತಾ ನಿಮ್ಗೆ, ಕೆಳಗ್ ಕೂಡ್ಲಿಕ್ಕೆ ಆಗಲ್ಲ ಅಂತ ಅಂತಾರೆ ಜನ. ಒಂದೊಂದಲ್ಲ ಒಂದೊಂದ್ ತೊಂದ್ರೆ ದೇಹಕ್ಕೆ. ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿರ್ತಾರೆ. ದೇಹ ಎಲ್ಲ ಚೆನ್ನಾಗಿರತ್ತೆ ನೋಡ್ಲಿಕ್ಕೆ, ಏನ್ರಿ ಚೆನ್ನಾಗಿದೆ ಗಟ್ಟಿ ಮುಟ್ಟಾಗಿ, ಅಯ್ಯೋ ಏನ್ ಹೇಳೋದು ಮನಸ್ಸೇ ಹಾಳಾಗೋಗಿದೆ ಅಂತ ಹೇಳ್ತಾರೆ ಜನ. ಆಮೇಲೆ ವಿವರಿಸಿದ್ರೆ ಇದೆಲ್ಲ ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ಶನಿವಾರ ದಿನ ಎಳ್ಳೆಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡೋದು, ಶನಿದೇವರಿಗೆ ಎಳ್ಳೆಣ್ಣೆ ಅರ್ಪಣೆ ಮಾಡೋದು, ಅಥವಾ ಎಳ್ಳೆಣ್ಣೆ ದೀಪ ಹಚ್ಚೋದು ಅಂತ ಇಷ್ಟೆಲ್ಲ ಪರಿಹಾರವನ್ನ ಶನೈಶ್ಚರ ಜಯಂತಿ ದಿವಸ ವಿಶೇಷವಾಗಿ ಮಾಡಬೇಕು. ಮತ್ತೊಂದು, ಈ ಉಂಗುರವನ್ನ ಧರಿಸೋದು. ನವಗ್ರಹದ ಉಂಗುರದಲ್ಲಿ ಈ ನೀಲಮಣಿ ಏನಿದೆ, ಕಪ್ಪಾದ ಮಣಿ, ಅದನ್ನ ಧರಿಸ್ಬೇಕು. ಅದನ್ನ ಒಂದು ಚಿಕ್ಕ ಬಂಗಾರದ ಇದರಲ್ಲಿ ಹಾಕ್ಬೇಕು. ಅದನ್ನ ಅದ್ರ ಮೇಲ್ ಮುಟ್ಟುಕೊಂಡು 23,000 ಸಲಿ ವಸ್ತುತಃ ಓಂ ಶನೈಶ್ಚರಾಯ ನಮಃ ಅಂತ ಜಪ ಮಾಡ್ಬೇಕು. ಮಾಡದೇ ಇದ್ರು ಯಾರು ಜಪ ಮಾಡ್ತಾರೆ ಅವ್ರಿಗೆ ಕೊಡ್ಬೇಕು, ಒಂದ ದಾನ ಕೊಟ್ಬಿಡೋದು, ಒಂದ ಅವರೇ ಹಾಕೊಳ್ಬೇಕು. ಅಂದ್ರೆ ಒಂದು 5 ವರ್ಷ ಅದರ ಪ್ರಭಾವ ಇರುತ್ತೆ, ಆ ನವಗ್ರಹದ ಮಣಿ ಪ್ರಭಾವ. ನವಗ್ರಹದ ಉಂಗುರ ಹಾಕೊಂಡ್ರು ತೊಂದರೆ ಇಲ್ಲ, ತಪ್ಪಿಲ್ಲ. ಅದ್ರಲ್ಲಿ ವಿಶೇಷವಾಗಿ ಶನಿಗ್ರಹ ಪೀಡೆಯಾದ ನೀಲಮಣಿಯನ್ನಂತೂ ಧರಿಸ್ಬೇಕು. ಆದ್ರೆ ಒಂದೇ ಎಚ್ಚರ, ಬಾತ್ರೂಮ್ ಹೋಗ್ಬೇಕಾದ್ರೆ ಅದನ್ನ ಧರಿಸ್ಕೊಂಡು ಹೋಗೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಪವಿತ್ರ ಸ್ಥಳದಲ್ಲಿ ಅಂತ ಉಂಗುರ ಧರಿಸ್ಕೊಂಡು ಹೋಗ್ಬಾರ್ದು. ಹಾಗಂತ ಹೊರಗಡೆ ಇಟ್ಟವ್ರು ಬಂಗಾರದ ಉಂಗುರ ಮರ್ತು ಹೋದ್ರೆ ಯಾರು ಎತ್ತಾಕೊಂಡು ಹೋಗ್ತಾರೆ. ಹುಷಾರಾಗಿ ಇರಬೇಕು, ಎಚ್ಚರದಲ್ಲಿ. ಅದೇ ಬಾತ್ರೂಮ್ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬಾರ್ದು ಆ ನೀಲಮಣಿಯನ್ನ. ಆ ನೀಲಮಣಿ ಇನ್ನೊಂದು ಪರೀಕ್ಷೆ ಮಾಡಿ ತಗೊಳ್ಬೇಕಂತೆ. ಏನ್ ಪರೀಕ್ಷೆ ಮಾಡ್ಬೇಕು ಅಂತಂದ್ರೆ, ಯಾರು ಧರಿಸ್ಬೇಕು ಅಂತ ಇದಾನಲ್ಲ ಅವನು ತನ್ನ ಬಲ ಭುಜಕ್ಕೆ ಕಟ್ಕೊಳ್ಬೇಕು ಅಂತ. ರಾತ್ರಿ ಒಂದ್ ದಿವಸ ಈ ಅಂಗಡಿಯನ್ನು ತಗೊಂಡ್ಬಂದಿರ್ತಾರೆ, ಈ ಅಂದ್ರೆ ಮುಂಚೆನೆ ಅಂಗಡಿಯವ್ನಿಗೆ ಹೇಳಿರ್ಬೇಕು, ನಾವು ಒಂದ್ ನಿಮಿಷ ಪರೀಕ್ಷೆ ಮಾಡ್ಕೊಡ್ತೀವಿ ಅಂತ. ಅಂಥವ್ರು ಯಾರು ಸಿಗ್ತಾರೆ ಅಂತೂ ಆ ಮಣಿ ಪರೀಕ್ಷೆ ಮಾಡೋದು ಹೀಗೆ. ಆಮೇಲೆ ಅದನ್ನ ಹಾಕೋಬೇಕು, ಸುಮ್ನೆಲ್ಲ. ಏನ್ ಮಾಡ್ಬೇಕು ಅಂದ್ರೆ ಬಲಭುಜಕ್ಕೆ ಕಟ್ಕೊಂಡು ಅದು ತಾಕ್ತಾ ಇರ್ಬೇಕು ಅವನ ದೇಹಕ್ಕೆ, ಆ ಮಣಿ ಸ್ಪರ್ಶ. ಕೆಲಸ ನವಗ್ರಹದ ಉಂಗುರ ಹಾಕಿರ್ತಾರೆ, ಅದು ಒಳಗಡೆ ತಾಕೋದೆಲ್ಲ, ಕಿರಣಗಳು ಪಾಸ್ ಆಗಲ್ಲ, ಸೂರ್ಯನ ಕಿರಣ ಅದರ ಮುಖಾಂತರ. ಹಂಗಾಗ್ಬಾರ್ದು, ಒಳಗಡೆ ಜಾಗನೂ ಇರ್ಬೇಕು, ಪಾಸ್ ಆಗ್ಬೇಕು ಆ ಕಿರಣ. ಮೈ ಮೇಲೆ ಅದರ ಮಣಿ ಸ್ನಾನ ಮಾಡ್ಬೇಕಾದ್ರೆ ಎತ್ತಿಟ್ಬಿಡ್ತಾರೆ, ಅದು ಮಾಡ್ಬಾರ್ದು. ಸ್ನಾನ ಮಾಡ್ಬೇಕಾದ್ರೆ ಆ ನೀರು ನಮ್ಮ ಮೈ ಮೇಲೆ ಬೀಳ್ಬೇಕು, ಆ ಮಣಿ ಮೇಲೆ ಬಿದ್ದ ನೀರು. ಆಗ ಅದರ ಪ್ರಭಾವ ನಮ್ಮ ಮೇಲೆ ಬರುತ್ತೆ. ಸರಿ, ಏನ್ ಮಾಡ್ಬೇಕು, ಕಟ್ಕೊಂಡು ಮಲ್ಕೊಳ್ಬೇಕು. ಪಕ್ಕದ ಇನ್ನೊಬ್ಬ ಗಮನಿಸ್ತಾ ಇರ್ಬೇಕು. ಇವನೇನು ನಿದ್ದೆ ತುಂಬಾ ಜಾರ್ತಾರಲ್ಲ, ತುಂಬಾ ನಿದ್ದೆ ಜಾರದ ಮೇಲೆ ಓ ಅಂತ ಏನೋ ಶುರು ಮಾಡಿದ್ರೆ ಏನೋ ಮಣಿ ಸರಿ ಇಲ್ಲ, ಎಡವಟ್ ಆಗತ್ತೆ ಇವನ್ಗೆ ಅಂತ ಅರ್ಥ. ಅದಕ್ಕೊಂದ್ 3 ಗಂಟೆ ಪರೀಕ್ಷೆ ಮಾಡಿ ಚೆನ್ನಾಗಿ ನಿದ್ದೆ ಹೊಡೆದ್ಮೇಲೆ ತಕ್ಷಣ ಬಿಚ್ಚಿಟ್ಬಿಡ್ಬೇಕಂತೆ. ಇಲ್ಲ ಆರಾಮಾಗಿ ನಿದ್ದೆ ಹೊಡೆದ ಒಂದು 4 ಗಂಟೆ, ಸರಿ ಈ ಮಣಿ ಇವ್ನಿಗೆ ಆಗ್ ಬರುತ್ತೆ ಅಂತ ಅರ್ಥ ಅಂತ ಆಮೇಲೆ ಧರಿಸ್ಬೇಕು. ಹೀಗೆ ಔಷಧಿ ಸ್ಥಾನಗಳು ಇದೆ, ಎಷ್ಟೋ ಲತೆಗಳನ್ನ ಬಳಸ್ಕೊಂಡು ಸ್ನಾನ ಮಾಡೋದಿದೆ. ಅಂತೂ ಇವೆಲ್ಲ ನಾವು ಪಾಲಿಸಿದ್ರೆ ಶನೈಶ್ಚರ ಜಯಂತಿ ದಿವಸ ಆ ಶನಿದೇವರಿಗೆ ತೃಪ್ತಿ ಆಗತ್ತೆ. ಮತ್ತೆ ಶನಿದೇವರೇ ಹೇಳಿದ್ದಾರೆ, ಯಾರು ನರಸಿಂಹ ದೇವರ ಆರಾಧನೆಯನ್ನ ವಿಶೇಷವಾಗಿ ಮಾಡ್ತಾರೋ ಅವರಿಗೆ ಎಂದಿಗೂ ತೊಂದರೆ ಆಗಲ್ಲ ಅಂತ. ಶನಿದೇವರ ಬೇಜಾರ್ ಮಾಡ್ಕೊಂಡು ನನ್ನನ್ನು ಎಲ್ಲರೂ ಬೈಕೊಂತಾರೆ, ಕಷ್ಟ ಕೊಡ್ತೀನಿ ಅಂತ ನರಸಿಂಹದೇವರ ಹತ್ರನೇ ದೊಡ್ಡ ದೇವತೆಗಳ ಸಭೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಶನೈಶ್ಚರನ ಅನುಗ್ರಹ ಎಲ್ಲರಿಗೂ ವಿಶೇಷವಾಗಿ ಈ ಶನೈಶ್ಚರಿ ಜಯಂತಿ ಪ್ರಯುಕ್ತ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಈ 2 ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.